ಅಕ್ರಮವಾಗಿ ರಾತ್ರಿ ಹೊತ್ತು ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಮಾಡುತ್ತಿರುವ ಕಾರ್ಮಿಕ ಇಲಾಖೆಯ ಸಿಬ್ಬಂದಿ. ಟಾರ್ಗೆಟ್ ಅನ್ನು ಪೂರ್ಣಗೊಳಿಸಲು ರಾತ್ರಿ ಹೊತ್ತು ಆರೋಗ್ಯ ತಪಾಸಣೆ. ನುರಿತ ವೈದ್ಯರು ಇಲ್ಲದೆ ಎಂಬಿಬಿಎಸ್ ಮಾಡಿದ ವೈದ್ಯರಿಂದ ತಪಾಸಣೆ. ಯಾವುದೇ ಸೂಕ್ತ ಸಲಕರಣೆಗಳಿಲ್ಲದೆ ಆರೋಗ್ಯ ತಪಾಸಣೆಗೆ ಮುಂದಾಗಿದೆ ಕಾರ್ಮಿಕ ಇಲಾಖೆ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ರಜೆ ದಿನಗಳಂದು ಕೂಡ ಅದರಲ್ಲೂ ರಾತ್ರಿ ಹೊತ್ತು ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಮುಂದಾದ ಸಿಬ್ಬಂದಿ. ರಾತ್ರಿ 10 ಗಂಟೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಲು ಯಾವ ಇಲಾಖೆಯ ಆದೇಶ ಇದೆ? ಅಕ್ರಮವಾಗಿ ಕಾರ್ಮಿಕ ಕಾರ್ಡುಗಳ ನಂಬರ್ಗಳನ್ನು ಪಡೆದು ಹಣವನ್ನ ಮಾಡಲು ಮುಂದಾದ ಸಿಬ್ಬಂದಿಗಳು. ರಾತ್ರಿ 10 ಗಂಟೆಗೆ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಲಕ್ಕವನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳೀಯರು ವಿಡಿಯೋ ಮಾಡಲು ಮುಂದಾದಾಗ ಹೆದರಿ ಓಡಿಹೋದ ಸಿಬ್ಬಂದಿ. ಕಾರ್ಮಿಕ ಅಧಿಕಾರಿಗಳೇ ಇತ್ತ ಗಮನವನ್ನರಿಸಿ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ಲಕ್ಕವನಹಳ್ಳಿ ಗ್ರಾಮದಲ್ಲಿ ರಾತ್ರಿ 10 ಗಂಟೆಯ ಸಮಯದಲ್ಲಿ ಕಾರ್ಮಿಕ ಇಲಾಖೆ ಕಾರ್ಡನ್ನು ಹೊಂದಿರುವ ಫಲಾನುಭವಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಧಿಕಾರಿಗಳು ಹಮ್ಮಿಕೊಂಡಿದ್ದು, ಸರ್ಕಾರದ ನಿಯಮದ ಪ್ರಕಾರ ಬೆಳಗ್ಗೆ ಹೊತ್ತು ಮಾತ್ರ ಆರೋಗ್ಯ ತಪಾಸಣೆಯನ್ನು ನಡೆಸಬೇಕು. ಆರೋಗ್ಯ ತಪಾಸಣೆಯ ವೇಳೆಯಲ್ಲಿ ನುರಿತ ವೈದ್ಯರು, ಸೂಕ್ತ ಸಲಕರಣೆಗಳು ಇರಬೇಕೆಂಬ ನಿಯಮವೂ ಕೂಡ ಇದೆ. ಈ ಎಲ್ಲಾ ಅಂಶಗಳನ್ನ ಗಾಡಿಗೆ ತುಳಿದ ಸಿಬ್ಬಂದಿ ರಾತ್ರಿಯ ವೇಳೆ ಆರೋಗ್ಯ ತಪಾಸಣೆಯನ್ನ ಮಾಡಲು ಮುಂದಾಗಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆಯನ್ನ ಮಾಡಿಕೊಟ್ಟಿದೆ. ಈ ವೇಳೆ ಯಾರಿಗಾದರೂ ಕೂಡ ತೊಂದರೆ ಉಂಟಾದಲ್ಲಿ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ. ಅಧಿಕಾರಿಗಳನ್ನ ಕ್ಯಾಮೆರಾವನ್ನ ಹಿಡಿದು ಪ್ರಶ್ನಿಸಿದಾಗ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಿದ್ದು, ಸಾರ್ವಜನಿಕರಿಗೆ ಅನುಮಾನಕ್ಕೆ ಹಾಗೂ ಆತಂಕಕ್ಕೆ ಇದು ಕಾರಣವಾಗಿದೆ. ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ರಾತ್ರಿ ಹೊತ್ತು ಆರೋಗ್ಯ ತಪಾಸಣೆಯನ್ನು ನಿಲ್ಲಿಸಬೇಕು ಹಾಗೂ ನುರಿತ ವೈದ್ಯರು ಹಾಗೂ ಸಲಕರಣೆ ಔಷಧಿಗಳನ್ನು ವಿತರಣೆ ಮಾಡುವ ಕೆಲಸವನ್ನ ಮಾಡಬೇಕು ಎಂದು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವು ತಂದ್ರೆ ಈಗ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಯಾವ ಡಾಕ್ಟರ್ ಇರಬೇಕು ಅಂತ ಐತೆ? BMS ಇದ್ರೂ ನಡೀತಿದೆ, BHMS ನಡೀತಿದೆ. ಅಗ್ರಿಮೆಂಟ್ ಅಲ್ಲಿ ಹಾಕಿರೋದು ಯಾವುದು ಅಂತ ನಿಮ್ಮ ಕಂಪ್ನಿ? BMS ಅಲ್ಲಿ ಹಾಕಿರೋದು MBBS? ಇಲ್ಲ, BMS ಇದೆ. ಅಗ್ರಿಮೆಂಟ್ ಅಲ್ಲಿ MBBS ಹಾಕಿದ್ದಾರೆ. BMS ಇದೆ. ಆಯ್ತು, BMS. ಈಗ ಏನೇನು ಟೆಸ್ಟ್ ಮಾಡ್ತಿದ್ದೀರಾ ಸರ್? ಸರ್, ನಾವು 18 ಟೈಪ್ ಟೆಸ್ಟ್ ಆಗುತ್ತೆ. ಒಂದು CBC ಆಗುತ್ತೆ, ಸಿರಮ್ ಟೆಸ್ಟ್ ಆಗುತ್ತೆ, ಇದು ಥೈರಾಯ್ಡ್ ಟೆಸ್ಟ್ ಆಗುತ್ತೆ, ಮತ್ತು ಅದನ್ನ ಬಿಟ್ಟರೆ ಐರನ್ ಪೆನಲ್ ಟೆಸ್ಟ್ ಆಗುತ್ತೆ. ಮತ್ತು ಅದನ್ನ ಬಿಟ್ಟರೆ ಮತ್ತು ಲಿವರ್ ಫಂಕ್ಷನ್. ಈಗ ಹಳ್ಳಿ ಕಡೆ ಬಂದಿದ್ರ ಸರ್ ಟೆಸ್ಟ್ಗೆ? ಒಳ್ಳೇದು, ನೀವು ರಾತ್ರಿ ಹೊತ್ತು ಮಾಡೋದು ಒಳ್ಳೇದನ್ನ ಬೇಡ ಅನ್ನಲ್ಲ. ಬಟ್ ಕಾರ್ಮಿಕ ಇಲಾಖೆಗೆ ಕಟ್ಟಡ ಕಾರ್ಮಿಕರದೇ ಜಾಸ್ತಿ ಇರೋದು ಹಳ್ಳಿ ಕಡೆ ಕಾರ್ಡು. ಈಗ ನಾನು ಕಟ್ಟಡ ಕಾರ್ಮಿಕ, ನಾನು ಸಾರ್ವೆ ಎತ್ತಿ ನಿಂತ್ಕೊಂಡು ಸುಸ್ತು ಹೊಡೆದಿರ್ತೀನಿ, ನಾನು ಎಣ್ಣೆ ಕುಡಿದಿರ್ತೀನಿ. ನಂದು ಯಾವ ಥರ ಚೆಕ್ ಮಾಡ್ತೀನಿ ನೀವು? ಸರ್, ಎಣ್ಣೆ ಕುಡಿದಿದ್ರೆ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಬಂದೇ ಬರುತ್ತದು. ಅದನ್ನ ಬಿಟ್ಟರೆ ಉಳಿದಿದ್ದೆಲ್ಲ ನಾರ್ಮಲ್ ಬಂದುಬಿಡ್ತದೆ. ನಾರ್ಮಲ್ ಬರುತ್ತಾ? ಶುಗರಲ್ಲಿ ಬ್ಲಡ್ ಅಲ್ಲಿ ಶುಗರ್ ಅಂಶ ಬರೋಲ್ಲ ಎಣ್ಣೆ ಕುಡಿದ್ರಿಗೆ? ಶುಗರ್ ಇದ್ದರೆ ಶುಗರ್ ಬಂದೇ ಬರುತ್ತೆ. ಶುಗರ್ ಇಲ್ಲದೆ ಇದ್ರೂ ಎಣ್ಣೆ ಕುಡಿದ್ರೆ ಬೀರ್ ಕುಡಿದ್ರೆ ಬರಲ್ವಾ? ಇಲ್ಲ, ಬರಲ್ರಿ. ಅದು ಏನಿದೆ, ಈಗ ಶುಗರ್ ಇತ್ತಂದ್ರೆ ಬರೋದ್ರಿ, ಅದ್ರಿ ಶುಗರ್ ಇಲ್ಲದ್ರೆ ಬರಂಗಿಲ್ಲ ರೀ. ಅದು ಬಿಟ್ಟರೆ ಲಿವರ್ ಫಂಕ್ಷನ್ ಟೆಸ್ಟ್ನೇ ನಿಮ್ಗೆ ಬರ್ಬೋದು. ಈಗ ನೀವು ಅಗ್ರಿಮೆಂಟ್ ಎಲ್ಲ ರಾತ್ರಿ 10 ಗಂಟೆವರೆಗೂ ಮಾಡ್ಬೋದು ಅಂತ ಹಾಕಿದ್ದಾರೆ ಸರ್? ಆ ಥರ ಐತ್ರಿ. ಅದ್ರಿ ಟೈಮಿಂಗ್ 10 ಗಂಟೆವರೆಗೂ ಆಯ್ತಾ? ಟೈಮಿಂಗ್ ಐತ್ರಿ. ಅದೇ ಎಷ್ಟು ಐತೆ ಅಂತ ಟೈಮಿಂಗ್? ಟೈಮಿಂಗ್ ನೈಟ್ ತನಕ ಐತೈತ್ರಿ. ಟೈಮಿಂಗ್ ಅದ್ರ ಇದ್ರ ಮೇಲೆ ಇಲ್ರಿ. ಅಲ್ಲ, ನೈಟ್ 10 ತನಕ ಐತೆ ಅಂತಲ್ಲ, 8 ತನಕ ಐತೆ ಅಂತಲ್ಲ? ಅಂದ್ರೆ ಹಾಸ್ಪಿಟಲ್ ಟೈಮಿಂಗ್ ತನಕ ಇರ್ತೈತ್ರಿ, ನಾರ್ಮಲ್ ಇದ್ರು. ಮತ್ತು ನೀವು ಹೆಂಗೆ ಮಾಡಿರಿ ಸರ್ ಇಷ್ಟೊತ್ತಿನಾಗ? ರಾತ್ರಿ 9 ಗಂಟೆಗೆ ನೀವು ಮಾಡಿರೋದ್ರಾಗ ಏನು 100% ಕರೆಕ್ಟ್ ಆಗೈತೆ? ನೀವು 45 ದಿವಸ ಬಿಟ್ಟು ರಿಪೋರ್ಟ್ ಕೊಡೋದು ಅದಲು ಬದಲಾಗಲ್ಲ. ಮತ್ತೆ ಏನು ಗ್ಯಾರಂಟಿ ರಿಪೋರ್ಟು? ಅದಲು ಬದಲಲ್ರಿ. 45 ದಿವಸ ಅಂದ್ರೆ ಅಷ್ಟೇ ಆಗಂಗಿಲ್ಲ ರೀ. 3 ದಿವಸನಾಗ ಇದು ಬರ್ತಿದ್ರಿ. ಅಂದ್ರೆ ಮ್ಯಾನ್ಯುವಲ್ ರಿಪೋರ್ಟ್ ಒಂದು ಸ್ವಲ್ಪ ಲೇಟ್ ಆಗ್ತೈತೆ ಅಟ್ಟೋದು. ಅದು ಏನೋ ಒಂದು ವಾರ, ಭಾಳ ಅಂದ್ರೆ 1.5 ವಾರ ಅಷ್ಟರೊಳಗೆ ಬರ್ತೈತೆ. ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಸರ್ ಒಂದು ಕಾರ್ಮಿಕ ಕಾರ್ಡ್ಗೆ? ಕಾರ್ಮಿಕ ಕಾರ್ಡ್ನ 1 ರೂಪಾಯಿನೂ ಕಟ್ಟಾಗಲ್ಲ. ಅದ್ರ ನಾ ಜವಾಬ್ದಾರಿ ತಗೋತೀನಿ. 1 ರೂಪಾಯಿ. ನಿಮ್ಮ ಸಂಸ್ಥೆ ಈಗ ಎಷ್ಟು ಒಪ್ಪಂದ ತಗೊಂಡ್ರತ್ತು ಮಧುಗಿರಿ ಜಿಲ್ಲೆದು?
99 ಲಕ್ಷಕ್ಕೆ ಟೆಂಡರ್ ಆಗತ್ತಲ್ಲ, ಮತ್ತೆ ಹೆಂಗೆ ಕವರ್ ಮಾಡ್ತಾರೆ 99 ಲಕ್ಷ? ಏನೇ ಇಲ್ರಿ, ₹1 ಎಷ್ಟು ಕ್ಯಾಂಪ್ ಮಾಡಿದ್ವಿ ನೋಡ್ರಿ, ಯಾರ ಕಡೆ ₹1 ಇಸ್ಕೊಂಡಿದ್ರೆ ಸರಿ ಸರ್, ಈಗ ನೀವೇನು ಹೇಳ್ತೀರ ಅದನ್ನ ಕೇಳ್ತೀನಿ. ಸರಿ, ಈಗ ನಾವು ಶಿರಾ ಕಾರ್ಮಿಕ ಇಲಾಖೆ ಅಧಿಕಾರಿ ಹತ್ರನೇ ಮಾತಾಡಿದ್ವಿ. ಈಗ ಮಧುಗಿರಿನೇ ಶಿರಾಕ್ಕೆ ಇನ್ಚಾರ್ಜ್ ಇರೋದು. ಸೋಮವಾರ ಬೆಳಗ್ಗೆ ಅವ್ರು ಬರೋವರೆಗೂ ದಯವಿಟ್ಟು ನಮ್ಮ ಏರಿಯಾದಲ್ಲಿ ಮಾಡಬೇಡ್ರಿ.